ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಹೊಸ ಟಾಪಿಕ್ ಅನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಇವತ್ತಿನ ತರಗತಿಯಲ್ಲಿ ನಾವು ವ್ಯಾಪಾರದ ಕರಾರು ಅಥವಾ ಷರತ್ತು ಅಂತೇಳಿ, ಅದಕ್ಕೆ ಇಂಗ್ಲಿಷ್ ಒಳಗ ಟರ್ಮ್ಸ್ ಆಫ್ ಟ್ರೇಡ್ ಅಂತೇಳಿ ಕರಿತೀವಿ. ಈ ತರಗತಿಯಲ್ಲಿ ವ್ಯಾಪಾರದ ಷರತ್ತು ಎಂದರೇನು, ವ್ಯಾಪಾರದ ಷರತ್ತನ್ನ ನಿರ್ಧರಿಸುವಂತ ಅಂಶಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ. ಪ್ರಾರಂಭದಲ್ಲಿ ಪೀಠಿಕೆಯಲ್ಲಿ ನಾವ್ ಏನ್ ನೋಡ್ಬೇಕಂತಂದ್ರ ವ್ಯಾಪಾರದ ಷರತ್ತು ಅಂದ್ರೇನು ಎಂಬುದನ್ನ ಅರ್ಥವನ್ನ ತಿಳಿದುಕೊಳ್ಳೋಣ. ಒಂದು ದೇಶದ ಸರಕುಗಳು ಇನ್ನೊಂದು ದೇಶದ ಸರಕುಗಳ ಒಂದಿಗೆ ಯಾವ ದರದಲ್ಲಿ ವಿನಿಮಯಿಸಲ್ಪಡುತ್ತವೆ. ಒಂದು ದೇಶದ ಸರಕು ಇನ್ನೊಂದು ದೇಶದ ವಸ್ತುಗಳು ಏನಿರ್ತಾವಲ್ಲ, ಆ ಸರಕುಗಳ ಜೊತೆಗೆ ಯಾವ ಒಂದು ವಿನಿಮಯ ದರದಲ್ಲಿ ವಿನಿಮಯ ಪಡುತ್ತವೆ ಅಥವಾ ವಿನಿಮಯವನ್ನ ಮಾಡಿಕೊಳ್ಳಲಾಗ್ತದೆ ಎಂಬುದನ್ನ ತಿಳಿಸುವಂತ ಅಥವಾ ತಿಳಿಪಡಿಸುವಂತ ಒಂದು ಇದಕ್ಕೆ ನಾವ್ ಏನ್ ಕರಿತೀವಿ, ವ್ಯಾಪಾರದ ಷರತ್ತು ಅಂತೇಳಿ ಕರಿತೀವಿ. ಇಲ್ಲಿ ಇನ್ನು ನಿಮಗ ಸರಳವಾಗಿ ಹೇಳ್ಬೇಕಂತಂದ್ರ, ಒಂದು ದೇಶದ ರಫ್ತು ಸರಕುಗಳನ್ನು ಆ ದೇಶದ ಆಮದು ಸರಕುಗಳೊಂದಿಗೆ ಯಾವ ದರದಲ್ಲಿ ವಿನಿಮಯಿಸಲಾಗುವುದು ಎಂಬುದನ್ನ ನಾವು ಸಾದರಪಡಿಸುವುದು ಅಥವಾ ಪ್ರಸ್ತುತಪಡಿಸುವುದಕ್ಕೆ ವ್ಯಾಪಾರದ ಷರತ್ತು ಅಂತೇಳಿ ಕರಿತೀವಿ. ಅಂದ್ರೆ ಏನು, ಒಂದು ದೇಶ ಏನು ವಸ್ತುಗಳನ್ನ ರಫ್ತು ಮಾಡುತ್ತಲ್ಲ, ಆ ರಫ್ತುಗಳ ವಸ್ತುವಿಗೆ ಬದಲಿಯಾಗಿ ಅಥವಾ ಅದಕ್ಕೆ ಅನುಗುಣವಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ವಸ್ತುವನ್ನ ಆಮದು ಮಾಡ್ಕೋತೀವಿ ಅಥವಾ ಆ ರಫ್ತಿಗೆ ಆಮದುನ ಎಷ್ಟು ವಿನಿಮಯ ಮಾಡಲಾಗ್ತದೆ ಎಂಬುದನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ, ವ್ಯಾಪಾರದ ಷರತ್ತು ಅಂತೇಳಿ ಕರಿತೀವಿ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ ಪ್ರಯೋಜನಗಳಾಗುತ್ತವೆ ನೋಡಿ. ನಾವು ಈ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಮಾಡೋದ್ರಿಂದ ಒಂದು ದೇಶಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ, ಎಷ್ಟು ನಷ್ಟವಾಗುತ್ತದೆ ಎಂಬುದನ್ನ ನಮಗೆ ತಿಳಿಬೇಕಂತಂದ್ರ ನಾವ್ ಯಾವುದನ್ನ ಅಧ್ಯಯನ ಮಾಡ್ಕೋಬೇಕು, ಈ ವ್ಯಾಪಾರದ ಷರತ್ತನ್ನ ಅಧ್ಯಯನ ಮಾಡುವುದರಿಂದ ಆ ಲಾಭ ಮತ್ತು ನಷ್ಟದ ಪ್ರಮಾಣವನ್ನ ಸುಲಭವಾಗಿ ನಿರ್ಧರಿಸಲು ಸಾಧ್ಯ ಆಗ್ತದೆ. ಹೀಗಾಗಿ ನೀವೇ ತಿಳ್ಕೋಬೇಕು, ವ್ಯಾಪಾರದ ಷರತ್ತು ಮತ್ತು ಕರಾರು ಅಂತಂದ್ರ ಒಂದು ದೇಶದ ಸರಕು ಇನ್ನೊಂದು ದೇಶದ ಸರಕಿನೊಂದಿಗೆ ಯಾವ ದರದಲ್ಲಿ ವಿನಿಮಯವಾಗುತ್ತದೆ ಎಂಬುದನ್ನ ತಿಳಿಪಡಿಸುವುದಕ್ಕೆ ನಾವು ವ್ಯಾಪಾರದ ಷರತ್ತು ಅಂತೇಳಿ ಕರಿತೇವೆ. ಈ ಒಂದು ಪರಿಕಲ್ಪನೆಯನ್ನ ಏನೋ ವ್ಯಾಪಾರದ ಷರತ್ತು ಏನ್ ಪರಿಕಲ್ಪನೆಯನ್ನ ಇದೆಯಲ್ಲ, ಈ ಒಂದು ಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತುತಪಡಿಸಿದ ಕೀರ್ತಿ ಪ್ರೊಫೆಸರ್ ಅಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ತದ. ಈ ಒಂದು ಕಲ್ಪನೆಯನ್ನ ಪರಿಚಯ ಮಾಡಿಕೊಟ್ಟವರು ಯಾರು, ಪ್ರೊಫೆಸರ್ ಅಲ್ಫ್ರೆಡ್ ಮಾರ್ಷಲ್. ನಂತರ ಈ ಪರಿಕಲ್ಪನೆಯನ್ನ ಅನೇಕ ಹೆಸರಾಂತ ಅರ್ಥಶಾಸ್ತ್ರಜ್ಞರು ಅಭಿವೃದ್ಧಿಪಡಿಸಲು ಪ್ರಯತ್ನವನ್ನ ಪಟ್ಟು, ಅಂತವರಲ್ಲಿ ಪ್ರಮುಖರು ಅಂತಂದ್ರ ಪ್ರೊಫೆಸರ್ ಟಾಸಿಂಗ್ ಆಗ್ಬೋದು, ACTಗೂ ಇನ್ನೂ ಮುಂತಾದವರು ಏನ್ ಮಾಡ್ತಾರ, ಈ ಪರಿಕಲ್ಪನೆಯನ್ನ ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟು ಪೀಠಿಕೆ ಮತ್ತು ಅರ್ಥ ಆಗಿದೆ. ಇನ್ನು ನಿಮಗ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಒಂದು ಉದಾಹರಣೆ ಮತ್ತು ಸೂತ್ರವನ್ನ ತಿಳ್ಕೊಂಡು ನಾವಿಲ್ಲಿ ಏನ್ ಮಾಡಬಹುದು, ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ವ್ಯಾಪಾರದ ಷರತ್ತಿನ ಸೂತ್ರ ಏನಿದೆ, TC ಮೀನ್ಸ್ ಏನು, ಟರ್ಮ್ಸ್ ಆಫ್ ಟ್ರೇಡ್. 12 ವ್ಯಾಪಾರದ ಷರತ್ತು ಅಂತ ಕರಿತೀವಿ. PX ಡಿವೈಡ್ ಬೈ PM ಅಂತೇಳಿ. PX ಅಂತಂದ್ರ ರಫ್ತುಗಳ ಮೌಲ್ಯ ಎಂದಂಗ, PM ಅಂತಂದ್ರ ಆಮದುಗಳ ಮೌಲ್ಯ. ಇದು ವ್ಯಾಪಾರದ ಷರತ್ತನ್ನ ಕಂಡುಹಿಡಿಯುವಂತ ಸುಲಭವಂತ ಒಂದು ವಿಧಾನ ಆಗಿದೆ. ಇಲ್ಲಿ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ, ಆ ಉದಾಹರಣೆ ಮೂಲಕ ನೀವೇನ್ ಮಾಡ್ರಿ, ಈ ವ್ಯಾಪಾರದ ಷರತ್ತನ್ನ ತಿಳ್ಕೋಬೇಕು. ಇಲ್ಲಿ ಭಾರತವನ್ನ ಕೊಡಲಾಗಿದೆ, ಭಾರತ. ಇಲ್ಲಿ ಅಮೆರಿಕವನ್ನ ಉದಾಹರಣೆಯಾಗಿ ತೆಗೆದುಕೊಳ್ತೇನೆ, ಅಮೆರಿಕ. ಈಗ ಭಾರತ ಏನ್ ಮಾಡ್ತಾ ಇದೆ, 100 ಚೀಲ ಗೋಧಿಯನ್ನ ಅಮೆರಿಕಕ್ಕೆ ರಫ್ತು ಮಾಡ್ತದೆ. ಓಕೆನಾ, ಅಮೆರಿಕಕ್ಕೆ ರಫ್ತು ಮಾಡುತ್ತದೆ. ಅದಕ್ಕೆ ಅನುಗುಣವಾಗಿ ಭಾರತ ಅಮೆರಿಕದಿಂದ 100 ಇಲ್ಲಿ ಗೋಧಿ ಆಯ್ತಲ್ಲ, ಇಲ್ಲಿ 100 ಅಷ್ಟು ಭತ್ತವನ್ನ ಆಮದು ಮಾಡಿಕೊಳ್ಳುತ್ತದೆ. ಆಮದು ಅಂದ್ರೆ 100 ಚೀಲ ಗೋಧಿಯನ್ನ ನಾವು ಭಾರತ ಅಮೆರಿಕಕ್ಕೆ ರಫ್ತು ಮಾಡ್ತೀವಿ. ಅಮೆರಿಕದಿಂದ ನಾವೇನ್ ಮಾಡ್ತೀವಿ, 100 ಚೀಲ ಭತ್ತವನ್ನ ಆಮದನ್ನ ಮಾಡ್ಕೊತೀವಿ. ಹೀಗೆ ಮಾಡಿದಾಗ ವ್ಯಾಪಾರದ ಷರತ್ತು ಎರಡು ದೇಶಕ್ಕೆ ಸಮಾನವಾಗಿ ಕಂಡು ಬರ್ತದೆ, 1:1. ಯಾಕಂದ್ರೆ
ಇಲ್ಲಿ 100 ಚೀಲ ಇದೆ, ಇಲ್ಲೂ 100 ಚೀಲ ಆಮದು ಮಾಡಿಕೊಂಡಾಗ ಎರಡು ದೇಶಕ್ಕೆ ವ್ಯಾಪಾರದ ಷರತ್ತಿನಿಂದ ಸಮ ಪ್ರಮಾಣದಲ್ಲಿ ಅನುಕೂಲತೆ ಆಗ್ತದೆ. ಇದಕ್ಕೆ ಬದಲಿಯಾಗಿ ಭಾರತ 100 ಚೀಲ ಗೋಧಿಯನ್ನ ರಫ್ತು ಮಾಡಿ ಅಮೆರಿಕಾದಿಂದ ಏನಾದ್ರೂ 120 ಚೀಲ ಭತ್ತವನ್ನ ಆಮದು ಮಾಡಿಕೊಂಡ್ರ ಈ ಒಂದು ವ್ಯಾಪಾರದ ಷರತ್ತಿನಿಂದ ಭಾರತಕ್ಕೆ ಲಾಭ ಆಗುತ್ತದೆ. 20 ಚೀಲ ಎಕ್ಸ್ಟ್ರಾ ಬರ್ತಾವ. ಇಲ್ಲಿ ಇದರಿಂದ ವ್ಯಾಪಾರದ ಷರತ್ತು ಭಾರತಕ್ಕೆ ಅನುಕೂಲ ಆಗ್ತದೆ. ಇನ್ನು ಅದಕ್ಕೆ ಬದಲಿಯಾಗಿ 100 ಚೀಲ ಗೋಧಿಯನ್ನ ಭಾರತ ಅಮೆರಿಕಕ್ಕೆ ರಫ್ತು ಮಾಡಿ 80 ಚೀಲವು ಭತ್ತವನ್ನ ಆಮದು ಮಾಡಿಕೊಂಡ್ರ ಭಾರತಕ್ಕೆ ಏನಾಗ್ತದೆ, ನಷ್ಟವಾಗುತ್ತದೆ. ಮೊದಲಿಗೆ ಸಮಾನವಾಗಿತ್ತಂದ್ರ ಎರಡು ದೇಶಕ್ಕೆ ಅನುಕೂಲ ಆಗ್ತದ. ಅದಕ್ಕೆ ಬದಲಿಯಾಗಿ ನಾವು ರಫ್ತು ಮಾಡಿದಂತ ವಸ್ತುವಿಗೆ ಪ್ರತಿಫಲವಾಗಿ ಹೆಚ್ಚಿನ ಪ್ರಮಾಣದ ವಸ್ತುವನ್ನ ಆಮದು ಮಾಡಿಕೊಂಡ್ರ ನಮ್ಗೇನಾಗ್ತದ, ವ್ಯಾಪಾರದ ಷರತ್ತು ಅನುಕೂಲವಾಗ್ತದ. ಇನ್ನು 100 ಚೀಲ ಗೋಧಿಯನ್ನ ರಫ್ತು ಮಾಡಿ 80 ಚೀಲ ಭತ್ತವನ್ನ ನಾವು ಅಮೆರಿಕದಿಂದ ಆಮದು ಮಾಡಿಕೊಂಡ್ರ ವ್ಯಾಪಾರದ ಷರತ್ತಿನಿಂದ ಭಾರತಕ್ಕೆ ಏನಾಗ್ತದ, ಅನಾನುಕೂಲತೆ ಆಗ್ತದ. ಈ ತೆರನಾಗಿ ನಾವು ಏನ್ ಮಾಡಬಹುದು, ವ್ಯಾಪಾರದ ಷರತ್ತನ್ನ ಸುಲಭವಾಗಿ ಈ ಅಂಕಿಅಂಶಗಳ ಮೂಲಕ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಇಷ್ಟು ಸೂತ್ರ ಮತ್ತು ಮಾಹಿತಿ ಆದ್ಮೇಲೆ ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ವ್ಯಾಪಾರದ ಷರತ್ತನ್ನ ನಿರ್ಧರಿಸುವಂತ ಅಂಶಗಳ ಬಗ್ಗೆ ನಾವು ಮಾಹಿತಿಯನ್ನ ಕಲೆ ಹಾಕೋಣ. ಇದ್ರ ಮೇಲೆ ನಿಮ್ಗೆ ಎಕ್ಸಾಮ್ ಏನ್ ಮಾಡ್ತಾನ 15 ಅಂಕದ ಪ್ರಶ್ನೆ ಅಥವಾ 10 ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದ. ವ್ಯಾಪಾರದ ಕಾರಣ ನಿರ್ಧರಿಸುವಂತ ಅಂಶಗಳು ಒಂದನೇದು ಯಾವುದು, ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಿಂದ ವ್ಯಾಪಾರದ ಕಾರಣ ನಿರ್ಧಾರವನ್ನ ಮಾಡಬಹುದು. ಇಲ್ಲಿ ನೋಡ್ರಿ, ಒಂದು ದೇಶ ರಫ್ತು ಮಾಡುವ ಸರಕುಗಳ ಬೇಡಿಕೆಯು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ದು ಆಮದು ಮಾಡಿಕೊಳ್ಳುವ ಸರಕುಗಳ ಬೇಡಿಕೆಯು ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದಾಗ ವ್ಯಾಪಾರದ ಕರವು ಆ ದೇಶಕ್ಕೆ ಪ್ರತಿಕೂಲ ಆಗ್ತದೆ. ಏನೋ ನಾವೇನ ವಸ್ತುವನ್ನ ರಫ್ತು ಮಾಡ್ತೇವಲ್ಲ, ಆ ರಫ್ತು ಮಾಡುವಂತ ವಸ್ತುಗಳ ಬೇಡಿಕೆ ಹೆಚ್ಚಿನ ಸ್ಥಿತಿಸ್ಥಾಪಕವನ್ನು ಹೊಂದಿದ್ರ ಮತ್ತು ಕಡಿಮೆ ಆಮದು ಸ್ಥಿತಿಸ್ಥಾಪಕವನ್ನು ಹೊಂದಿದ್ರ ಆ ದೇಶಕ್ಕೆ ವ್ಯಾಪಾರದ ಷರತ್ತು ಏನಾಗ್ತದ, ಪ್ರತಿಕೂಲ ಆಗ್ತದೆ. ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ದೊರೆಯುವ ಲಾಭದ ಪ್ರಮಾಣ ಕಡಿಮೆ ಆಗ್ತದೆ. ಇದಕ್ಕೆ ವಿರುದ್ಧವಾಗಿ ಆ ದೇಶದ ರಫ್ತುಗಳಿಗೆ ವಿದೇಶಗಳಲ್ಲಿ ಕಡಿಮೆ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಇದ್ದಾಗ, ರಫ್ತುಗಳಿಗೆ ವಿದೇಶಗಳಲ್ಲಿ ಕಡಿಮೆ ಸ್ಥಿತಿಸ್ಥಾಪಕತ್ವದ ಬೇಡಿಕೆ ಇದ್ದಾಗ ಮತ್ತು ಈ ದೇಶಗಳಲ್ಲಿ ವಿದೇಶಗಳ ಸರಕುಗಳ ಬೇಡಿಕೆಯು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ರೆ ಆಗ ವ್ಯಾಪಾರದ ಕರವು ಆ ದೇಶಕ್ಕೆ ಅನುಕೂಲಕರವಾಗಿ ಉಂಟಾಗ್ತದ. ಈ ಮೂಲಕ ನಾವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಿಂದ ನಾವೇನ್ ಮಾಡಬಹುದು, ವ್ಯಾಪಾರದ ಷರತ್ತನ್ನ ನಿರ್ಧಾರವನ್ನ ಮಾಡಬಹುದು. ಸೆಕೆಂಡ್ ಒನ್ ಯಾವುದು, ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಇದು ಕೂಡ ತುಂಬಾ ಈಸಿ ಆಗಿದೆ. ಒಂದು ದೇಶದ ರಫ್ತು ಸರಕುಗಳ ಪೂರೈಕೆಯು ಸ್ಥಿತಿಸ್ಥಾಪಕತ್ವವು ಆ ದೇಶದ ಆಮದು ಸರಕುಗಳ ಪೂರೈಕೆಯ ಸ್ಥಿತಿಸ್ಥಾಪಕತ್ವಕ್ಕಿಂತ ಹೆಚ್ಚಾಗಿದ್ರೆ ವ್ಯಾಪಾರದ ಷರತ್ತು ಆ ದೇಶಕ್ಕೆ ಅನುಕೂಲಕರವಾಗಿರುತ್ತದೆ. ಓಕೆನಾ? ಇದು ಈ ನಿರ್ಧರಿಸುವಂತ ಎರಡನೆಯ ಅಂಶ ಆಗಿದೆ. ಇದು ಸಂಪೂರ್ಣವಾಗೈತಿ, ಈಜಿ ಐತಿ, ನೀವು ಚೆನ್ನಾಗಿ ಅಧ್ಯಯನವನ್ನ ಮಾಡಬೇಕು. ಇನ್ನು ಥರ್ಡ್ ಒನ್ ಯಾವುದು, ವಿನಿಮಯ ದರದಿಂದ ವ್ಯಾಪಾರದ ಷರತ್ತನ್ನ ನಿರ್ಧಾರವನ್ನ ಮಾಡಬಹುದು. ಹೇಗೆ ಅಂತಂದ್ರ, ವಿನಿಮಯ ದರ ಉತ್ತಮಗೊಂಡಾಗ ರಫ್ತುಗಳು ಹೆಚ್ಚಿನ ಒಂದು ಮೌಲ್ಯವನ್ನ ಪಡೆಯುತ್ತವೆ ಹಾಗೂ ಆಮದುಗಳಿಗೆ ಕಡಿಮೆ ಖರ್ಚಾಗ್ತವೆ. ವಿನಿಮಯ ದರ ಉತ್ತಮವಾಗಿತ್ತಂತಂದ್ರ ರಫ್ತುಗಳು ಏನಾಗ್ತವೆ, ಹೆಚ್ಚಿನ ಮೌಲ್ಯವನ್ನು ಪಡಿತಾವು ಮತ್ತು ಆಮದುಗಳಿಗೆ ಕಡಿಮೆ ಖರ್ಚು ಆಗ್ತವೆ. ಇದರಿಂದಾಗಿ ವ್ಯಾಪಾರದ ಷರತ್ತು ಉತ್ತಮಗೊಳ್ಳುವುದರ ಜೊತೆಗೆ ನಮಗೆ ಅನುಕೂಲಕರ ಆಗ್ತದೆ. ಅದಕ್ಕೆ ವಿರುದ್ಧವಾಗಿ ವಿನಿಮಯ ದರ ಬೇರೊಂದು ನಾಣ್ಯಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಆಗ್ತಂತ. ಒಂದು ಉತ್ತಮವಾಗಿತ್ತಂದ್ರೆ ಅನುಕೂಲ, ಇನ್ನು ಆ ವಿನಿಮಯ ದರ ಏನಾದ್ರು ಕಡಿಮೆ ಆಗ್ತಂದ್ರ ಅಲ್ಲಿ ಏನಾಗ್ತದೆ, ವ್ಯಾಪಾರದ ಷರತ್ತಿನಲ್ಲಿ ಅನಾನುಕೂಲ ಉಂಟಾಗುತ್ತದೆ. ಓಕೆನಾ? ಹೀಗಾಗಿ ಈ ವಿನಿಮಯ ದರದಿಂದ ನಾವು ಏನ್ ಮಾಡ್ಬೋದು, ವ್ಯಾಪಾರದ ಷರತ್ತನ್ನ ನಿರ್ಧಾರವನ್ನ ಮಾಡಬಹುದು. 4, ಆಯ್ಕೆ ಮತ್ತು ಅಭಿರುಚಿಯಿಂದ ವ್ಯಾಪಾರದ ಷರತ್ತನ್ನ ನಿರ್ಧಾರವನ್ನ ಮಾಡಬಹುದು. ಹೇಗೆಂತಂದ್ರ, ಒಂದು ದೇಶ ರಫ್ತು ಸರಕುಗಳಿಗೆ ವಿದೇಶಿ ಅನುಭೋಗಿಗಳ ಆಯ್ಕೆ ಮತ್ತು ಅಭಿರುಚಿಯಲ್ಲಿ ಬದಲಾವಣೆಯಿಂದಾಗಿ ಬೇಡಿಕೆ ತಗ್ಗಿದ್ರೆ ಆ ದೇಶದ ವ್ಯಾಪಾರದ ಷರತ್ತು ಅನಾನುಕೂಲಕರವಾಗಿರುತ್ತದೆ. ನಾವೀಗ ವಸ್ತುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಲ್ಲ, ನಾವು ರಫ್ತು ಮಾಡಿದಂತ ದೇಶಗಳಲ್ಲಿ ನಮ್ಮ ವಸ್ತುವಿಗೆ ಏನಾದ್ರು ಬೇಡಿಕೆ ಮತ್ತು ಆಯ್ಕೆ ಏನಾದ್ರು ಕಡಿಮೆ ಆಗ್ತಂತಂದ್ರ ಅಥವಾ ನಮ್ಮ ಒಂದು ವಸ್ತುವಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಂದ್ರ ನಮಗೆ ವ್ಯಾಪಾರದ ಷರತ್ತಿನಿಂದ ಅನಾನುಕೂಲ ಉಂಟಾಗ್ತದೆ. ಅದಕ್ಕೆ ವಿರುದ್ಧವಾಗಿ
ನಾವು ರಫ್ತು ಮಾಡುವಂತಹ ವಸ್ತುಗಳಿಗೆ ವಿದೇಶಗಳಲ್ಲಿ ಆಯ್ಕೆ ಮತ್ತು ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿತ್ತಂತಂದ್ರ ಅವು ಆಟೋಮೆಟಿಕ್ ಏನಾಗ್ತದೆ, ವ್ಯಾಪಾರದ ಷರತ್ತು ನಮ್ಮ ದೇಶಕ್ಕೆ ಅನುಕೂಲಕರವಾಗುತ್ತದೆ. ಇದು ನಿರ್ಧರಿಸುವಂತ ನಾಲ್ಕನೆಯ ಅಂಶ. ನೆಕ್ಸ್ಟ್ ಒನ್, ಆರ್ಥಿಕ ಪ್ರಗತಿಯಿಂದ ಏನ್ ಮಾಡ್ಬೋದು, ವ್ಯಾಪಾರದ ಷರತ್ತನ್ನ ನಿರ್ಧಾರವನ್ನ ಮಾಡಬಹುದು. ಹೇಗೆಂತಂದ್ರ ತೀವ್ರ ಆರ್ಥಿಕ ಪ್ರಗತಿಯು ತಲಾ ಆದಾಯವನ್ನ ಹೆಚ್ಚುವಂತೆ ಮಾಡುತ್ತದೆ. ಹೀಗೆ ಹೆಚ್ಚಿದ ತಲಾ ಆದಾಯ ವಿದೇಶಿ ಸರಕುಗಳಿಗೆ ಹೆಚ್ಚು ಬೇಡಿಕೆಯನ್ನು ಉಂಟು ಮಾಡಿದರೆ ಆಮದುಗಳ ಪ್ರಮಾಣ ಹೆಚ್ಚಾಗಿ ವ್ಯಾಪಾರದ ಕರಾರು ಕ್ಷೀಣಿಸಬಹುದು. ನೋಡ್ರಿ ಏನಾಗ್ತದ, ಅತಿ ನಾವೇನ್ ಡೆವಲಪ್ಮೆಂಟ್ ಐತಲ್ಲ, ಎಕನಾಮಿಕ್ ಡೆವಲಪ್ಮೆಂಟ್ ಐತಲ್ಲ, ನಿರಂತರವಾಗಿ ಹೆಚ್ಚಳವಾದಂತಂದ್ರ ನಮ್ಮ ದೇಶದ ತಲಾ ಆದಾಯ ಏನಾಗ್ತದೆ, ಹೆಚ್ಚಳ ಆಗ್ತದೆ. ನಮ್ಮ ತಲಾ ಆದಾಯ ಹೆಚ್ಚಳವಾದಾಗ ನಾವೇನ್ ಮಾಡ್ಬೋದು, ವಿದೇಶಿ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆನ ಉಂಟು ಮಾಡಬಹುದು. ಹೀಗೆ ವಿದೇಶಿ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಉಂಟು ಮಾಡಿದಾಗ ನಮ್ಮ ಆಮದುಗಳ ಪ್ರಮಾಣ ಏನಾಗ್ತದೆ, ಹೆಚ್ಚಳ ಆಗ್ತದೆ. ನಾವು ಮಾಡಿಕೊಳ್ಳುವಂತ ಆಮದುಗಳ ಪ್ರಮಾಣ ಹೆಚ್ಚಿಗೆ ಆಗ್ತಂತಂದ್ರ ನಮ್ಮ ದೇಶದ ವ್ಯಾಪಾರದ ಷರತ್ತು ಕ್ಷೀಣಿಸುವಂತ ಸಂಭವ ಇರ್ತದ. ಅಥವಾ ತೀವ್ರ ಆರ್ಥಿಕ ಪ್ರಗತಿ ಆಮದು ಬದಲಿ ಸರಕುಗಳ ಉತ್ಪಾದನೆಯನ್ನ ಹೆಚ್ಚುವಂತೆ ಮಾಡಿದ್ರೆ, ಬೇಡಿಕೆ ಅನಾನುಕೂಲ, ಈ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಏನಿದೆಯಲ್ಲ, ಈ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ನಾವು ಆಮದು ಮಾಡಿಕೊಳ್ಳುವಂತ ಬದಲಿ ವಸ್ತುಗಳನ್ನ ನಾವೇ ಉತ್ಪಾದನೆ ಮಾಡ್ಕೊಂಡ್ರ ಅವಾಗ ಆಮದುಗಳ ಪ್ರಮಾಣ ಕಡಿಮೆಯಾಗಿ ವ್ಯಾಪಾರದ ಷರತ್ತಿನಿಂದ ನಮ್ಗೆ ಏನಾಗ್ತದ, ಅನುಕೂಲಕರವಾಗುತ್ತದೆ. ಹಿಂಗೂ ಐತಿ, ಹಿಂಗೂ ಐತಿ. ಏನ ಇದು ನಿರ್ಧರಿಸುವಂತ ಐದನೆಯ ಅಂಶ. ಫಿಫ್ತ್, ಅಭಿವೃದ್ಧಿಯ ಹಂತದ ಮೂಲಕ ವ್ಯಾಪಾರದ ಷರತ್ತನ್ನ ನಿರ್ಧಾರವನ್ನು ಮಾಡಬಹುದು. ಹೇಗೆಂತಂದ್ರ ಒಂದು ದೇಶವು ಅಭಿವೃದ್ಧಿಯ ಆರಂಭಿಕ ಹಂತದಲ್ಲಿದ್ರೆ ಆ ದೇಶ ಬೃಹತ್ ಪ್ರಮಾಣದ ಅಭಿವೃದ್ಧಿ ಪೂರಕ ವಸ್ತುವನ್ನ ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಆಮದುಗಳ ಮೌಲ್ಯ ಹೆಚ್ಚಿರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಆ ದೇಶಕ್ಕೆ ಅನಾನುಕೂಲ ಉಂಟಾಗಬಹುದು. ಹಾಗೆ ಪ್ರಾರಂಭದಲ್ಲಿ ಅಭಿವೃದ್ಧಿಯ ಹಂತದಲ್ಲಿ ಇರುವಂತಹ ದೇಶಗಳು ಯಾವಿರ್ತಾವಲ್ಲ, ಅವು ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಗಳಿಂದ ವಸ್ತುವನ್ನ ಆಮದು ಮಾಡಿಕೊಳ್ಳುವಂತ ಸನ್ನಿವೇಶ ಇರ್ತದ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಂಡಾಗ ಅಂತ ಒಂದು ದೇಶಕ್ಕೆ ವ್ಯಾಪಾರದ ಷರತ್ತು ಏನಾಗ್ತದ, ಅನಾನುಕೂಲತೆಯನ್ನ ಉಂಟು ಮಾಡುವಂತ ಸಂಭವ ಇರ್ತದ. ಇನ್ನು ಅಭಿವೃದ್ಧಿ ಇತ್ತಂತಂದ್ರ ಆ ದೇಶಕ್ಕೆ ವ್ಯಾಪಾರದ ಷರತ್ತು ಅನುಕೂಲಕರವಾಗುತ್ತದೆ. ಇದು ನಿರ್ಧರಿಸುವಂತ ಆರನೆಯ ಅಂಶ. ಇಲ್ಲಿ ನೋಡಿ, ಅದು ಕಂಟಿನ್ಯೂ ಇಲ್ಲಿ ಮಾಹಿತಿ ಐತಿ. ಆದರೆ ಈ ದೇಶದ ರಫ್ತುಗಳು ಪ್ರಾಥಮಿಕ ವಸ್ತುಗಳನ್ನ ಒಳಗೊಂಡಿರುವುದರಿಂದ ರಫ್ತು ಮೌಲ್ಯ ಕಡಿಮೆಯಾಗಿ ವ್ಯಾಪಾರದ ಕರಾರು ಕ್ಷೀಣಿಸಬಹುದು. ಅಭಿವೃದ್ಧಿ ಹೊಂದುತ್ತಿರುವಂತ ದೇಶಗಳೇ ಇರ್ತಾವಲ್ಲ, ಆರಂಭಿಕ ಹಂತವನ್ನ ಹೊಂದಿರುವಂತ ದೇಶಗಳೇ ಇರ್ತಾವಲ್ಲ, ಅವು ಸರ್ವೇ ಸಾಮಾನ್ಯವಾಗಿ ಯಾವ ವಸ್ತುಗಳ ಉತ್ಪಾದನೆ ಮಾಡ್ತಾವ, ಈ ಪ್ರಾಥಮಿಕ ವಸ್ತುವನ್ನ ಉತ್ಪಾದನೆ ಮಾಡ್ತಾವ. ಪ್ರಾಥಮಿಕ ಅಂದ್ರ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತ ವಸ್ತುವನ್ನ ಉತ್ಪಾದನೆ ಮಾಡ್ತಾವ. ಇಂತಹ ವಸ್ತುವನ್ನ ಉತ್ಪಾದನೆ ಮಾಡುವಂತ ದೇಶಗಳ ರಫ್ತು ಮೌಲ್ಯ ಏನಿರ್ತದೆ, ಕಡಿಮೆ ಇರ್ತದೆ. ಈಗ ರಫ್ತುಗಳ ಮೌಲ್ಯ ಕಡಿಮೆ ಇದ್ದಾಗ ಆ ದೇಶದ ವ್ಯಾಪಾರದ ಷರತ್ತು ಏನಾಗ್ಬೋದು, ಕ್ಷೀಣಿಸುವಂತ ಅಥವಾ ಅನಾನುಕೂಲತೆ ಉಂಟು ಮಾಡುವಂತ ಸಂಭವ ಇರ್ತದೆ. ಇದಕ್ಕೆ ವಿರುದ್ಧವಾಗಿ ಒಂದು ದೇಶವು ಉನ್ನತ ಮಟ್ಟದ ಅಭಿವೃದ್ಧಿಯ ಹಂತವನ್ನ ತಲುಪಿದರೆ, ಆ ದೇಶದ ಅಭಿವೃದ್ಧಿ ಒಂದು ಉತ್ತಮವಾದಂತಹ ಹಂತವನ್ನ ತಲುಪಿದ್ರೆ ಆ ದೇಶದ ಆಮದು ಅವಶ್ಯಕತೆಗಳು ಕಡಿಮೆ ಆಗ್ತಾವು, ರಫ್ತುಗಳ ಮೌಲ್ಯ ಅಧಿಕವಾಗುವುದರ ಜೊತೆಗೆ ವ್ಯಾಪಾರದ ಷರತ್ತು ಏನಾಗ್ಬೋದು, ಉತ್ತಮಗೊಳ್ಳುವಂತ ಸಾಧ್ಯತೆ ಇರ್ತದೆ. ನೋಡಿ, ಡೆವಲಪ್ಮೆಂಟ್ ಇದ್ರ ಅನುಕೂಲತೆ, ಇನ್ನ ಡೆವಲಪ್ಮೆಂಟ್ ಹೊಂದುತ್ತಿರುವಂತ ದೇಶಗಳಿದ್ರ ಅನಾನುಕೂಲತೆ, ಮತ್ತು ಪ್ರಾಥಮಿಕ ವಸ್ತುವನ್ನು ಉತ್ಪಾದನೆ ಮಾಡುವಂತ ದೇಶಗಳು ಅನಾನುಕೂಲತೆಯನ್ನು ಅನುಭವಿಸುತ್ತವೆ. ಇದರಿಂದ ವ್ಯಾಪಾರದ ಷರತ್ತಿನಿಂದ. 7, ಸುಂಕಗಳು ಮತ್ತು ಕೋಟಾಗಳಂತೇಳಿ ಒಂದು ದೇಶ ಆಮದು ಸರಕುಗಳ ಮೇಲೆ ಸುಂಕಗಳು ಮತ್ತು ಆಮದು ಕೋಟಾಗಳ ಮಿತಿಯನ್ನ ಏರಿದಾಗ ಅದರ ಆಮದುಗಳ ಪ್ರಮಾಣ ಕಡಿಮೆಯಾಗಿ ವ್ಯಾಪಾರದ ಷರತ್ತು ಉತ್ತಮಗೊಳ್ಳುವಂತ ಸಂಭವ ಇರ್ತದೆ. ನಾವೇನು ಸುಂಕ ಹಾಕಿದ್ರ, ಟ್ಯಾಕ್ಸ್ ಹಾಕಿದ್ರ, ಕೋಟಾ ಹಾಕಿದ್ರ ನಮ್ಮ ವ್ಯಾಪಾರದ ಷರತ್ತು ಏನಾಗ್ತದ, ಹೆಚ್ಚಿಗೆ ಆಗ್ತದ. 8, ತಾಂತ್ರಿಕ ಬದಲಾವಣೆ ಅಂತೇಳಿ ಇದು ಕೂಡ ತುಂಬಾ ಈಸಿ ಆಗಿದೆ. ಯಾವುದಾದರೂ ದೇಶಗಳು ಏನಾದರೂ ಉತ್ತಮವಾದಂತಹ ತಂತ್ರಜ್ಞಾನವನ್ನ ಸಂಶೋಧನೆ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡಿದ್ರೆ ಆ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತನ್ನ ಮಾಡುವುದರ ಮೂಲಕ ಈ ವ್ಯಾಪಾರದ ಷರತ್ತಿನಿಂದ ಲಾಭವನ್ನ ಪಡಿಬಹುದು. ಯಾಕಂದ್ರೆ ಉತ್ತಮವಾದ ತಂತ್ರಜ್ಞಾನ ಇದ್ದಾಗ ಕಡಿಮೆ ಗುಣಮಟ್ಟದ ಉತ್ತಮ ಗುಣಮಟ್ಟದ ವಸ್ತುವನ್ನ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡುವುದರಿಂದ ಇವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಲಾಭವನ್ನ ಪಡಿತಾವ. ಅಂತ ದೇಶಕ್ಕೆ ವ್ಯಾಪಾರದ ಷರತ್ತು ಅನುಕೂಲವಾಗಿರ್ತದ. ಇನ್ನ ಹಳೆಯ ತಂತ್ರಜ್ಞಾನ ಹೊಂದಿರುವಂತಹ ದೇಶಗಳಿಗೆ ವ್ಯಾಪಾರದ ಷರತ್ತು ಅನಾನುಕೂಲತೆಯನ್ನ ಉಂಟು ಮಾಡ್ತದ. ಇದು ನಿರ್ಧರಿಸುವಂತ 8ನೆಯ ಅಂಶ. ಇನ್ನು 9 ಯಾವುದು, ಹಣದ ಅಪಮೌಲ್ಯ ಅಂತೇಳಿ. ಹಣದ ಅಪಮೌಲ್ಯ ಅಂತಂದ್ರ
ನಾವೇನು ವಸ್ತುವನ್ನ ಆಮದು ಮಾಡಿಕೊಳ್ತೇವಲ್ಲ ಆ ಆಮದು ಮಾಡಿಕೊಳ್ಳುವಂತ ದೇಶೀಯ ವಸ್ತುಗಳ ಬೆಲೆಯನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತದೆ. ಏನು ಅಪಮೌಲ್ಯ ಮಾಡಿದ್ರೆ. ಹೀಗೆ ಆ ವಸ್ತುಗಳ ಬೆಲೆಯನ್ನು ಹೆಚ್ಚಿಗೆ ಮಾಡಿದ್ರೆ ರಫ್ತುಗಳ ವಿದೇಶಿ ಮೌಲ್ಯ ಏನಾಗ್ತದೆ, ಕಡಿಮೆ ಆಗುವಂತ ಸಂಭವ ಇರ್ತದೆ. ಇದರಿಂದಾಗಿ ಹಣವನ್ನ ಅಪಮೌಲ್ಯೀಕರಣಗೊಳಿಸಿದ ದೇಶದ ಆಮದುಗಳು ಕಡಿಮೆಯಾಗಿ ರಫ್ತುಗಳ ಪ್ರಮಾಣ ಅಧಿಕಗೊಂಡು ವ್ಯಾಪಾರ ಜಗತ್ತು ಅಂತ ದೇಶಕ್ಕೆ ಅನುಕೂಲವಾಗುವಂತ ಸಂಭವ ಇರ್ತದೆ. ಇದು ನಿರ್ಧರಿಸುವಂತ 9ನೇ ಅಂಶ. ಇನ್ನಷ್ಟೇನು ಯಾವುದು 10ನೇದು, ಕಾರ್ಮಿಕರ ದಕ್ಷತೆಯಿಂದ ಏನ್ ಮಾಡಬಹುದು, ವ್ಯಾಪಾರದ ಷರತ್ತನ್ನ ನಿರ್ಧರಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆಯಲ್ಲಿ ಐತಿ. ದಕ್ಷತೆ, ಕಾರ್ಮಿಕ ದಕ್ಷತೆ ಉತ್ತಮವಾಗಿತ್ತಂದ್ರ ಅನುಕೂಲ, ಇನ್ನು ಕಾರ್ಮಿಕ ದಕ್ಷತೆ ಕಡಿಮೆ ಐತಂತಂದ್ರ ಅಲ್ಲಿ ಅನಾನುಕೂಲತೆಯನ್ನ ಉಂಟು ಮಾಡ್ತದ. ಹನ್ನೊಂದು, ಉತ್ಪಾದನಾಂಗಗಳು ಸಂಪೂರ್ಣವಾಗಿ ಲಭ್ಯ ಐತಂತಂದ್ರ ವ್ಯಾಪಾರದ ಷರತ್ತು ಅನುಕೂಲ ಆಗ್ತದ. ಇನ್ನು ಉತ್ಪಾದನಾಂಗಗಳು ಕೊರತೆ ಐತಂತಂದ್ರ ವ್ಯಾಪಾರದ ಷರತ್ತು ಅನಾನುಕೂಲವಾಗುವಂತ ಸಂಭವ ಇರುತ್ತದೆ. 12, ಸರಕುಗಳ ಸ್ವರೂಪ ಕೂಡ ಇದರಿಂದ ನಾವು ವ್ಯಾಪಾರದ ಷರತ್ತನ್ನ ನಿರ್ಧಾರವನ್ನ ಮಾಡಬಹುದು. ಅಂದ್ರ ಸಿದ್ಧ ವಸ್ತುವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ದೇಶಗಳು ಯಾವ ಇರ್ತಾವಲ್ಲ ಆ ದೇಶ ಹೆಚ್ಚಿನ ಅನುಕೂಲತೆಯನ್ನ ಪಡೆದುಕೊಳ್ತದ. ಮತ್ತು ಬಂಡವಾಳ ಸಾಂದ್ರ ವಸ್ತುವನ್ನ ಉತ್ಪಾದನೆ ಮಾಡುವಂತ ದೇಶಗಳು ಯಾವ ಇರ್ತಾವಲ್ಲ ಆ ದೇಶಗಳು ಹೆಚ್ಚಿನ ಲಾಭವನ್ನ ಪಡ್ಕೊಳ್ತಾವ. ಇನ್ನು ಅದಕ್ಕೆ ವಿರುದ್ಧವಾಗಿ ಕಚ್ಚಾ ವಸ್ತುವನ್ನ ರಫ್ತು ಮಾಡುವಂತ ದೇಶಗಳು ಯಾವ ಇರ್ತಾವಲ್ಲ ಆ ದೇಶಗಳು ಕಡಿಮೆ ಲಾಭವನ್ನು ತಗೋತಾವು. ಇನ್ನು ಪ್ರಾಥಮಿಕ ವಸ್ತುವನ್ನ ರಫ್ತು ಮಾಡುವಂತ ದೇಶಗಳು ಯಾವ ಇರ್ತಾವಲ್ಲ ಅವು ಕೂಡ ವ್ಯಾಪಾರದ ಷರತ್ತಿನಿಂದ ಕಡಿಮೆ ಅನಾನುಕೂಲತೆಯನ್ನ ಹೆಚ್ಚಿನ ಅನಾನುಕೂಲತೆಯನ್ನ ಪಡೆಯುವಂತ ಸಂಭವ ಇರ್ತದ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ವ್ಯಾಪಾರದ ಷರತ್ತನ್ನ ನಿರ್ಧರಿಸುವಂತ ಪ್ರಮುಖ 12 ಅಂಶಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಹಂಚಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.